ಇಂದು ರಾಜಭವನಕ್ಕೆ ಬಿಜೆಪಿ ನಿಯೋಗ ಭೇಟಿಯನ್ನು ಕೊಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡುವ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ನಾಯಕರಿಂದ ಇವತ್ತು ರಾಜಭವನಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ನಡೆದಂತಹ ಘರ್ಷಣೆ ಪ್ರಕರಣದ ತನಿಖೆ ಜೊತೆಗೆ ದ್ವೇಷ ಭಾಷಣದ ಬಿಲ್ಗೆ ಅನುಮೋದನೆ ನೀಡದಂತೆ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನೂ ಹಲವು ವಿಚಾರಗಳ ಬಗ್ಗೆ ಇವತ್ತು ಬಿಜೆಪಿ ನಿಯೋಗ ರಾಜಭವನಕ್ಕೆ ತೆರಳಿ ದೂರನ್ನ ನೀಡಲಿದೆ. ಮಧ್ಯಾಹ್ನ 12:45ಕ್ಕೆ ರಾಜಭವನಕ್ಕೆ ಭೇಟಿಯನ್ನ ಕೊಟ್ಟು ದೂರನ್ನ ನೀಡ್ತಾರೆ. ಹೆಸರು ಇವತ್ತು ರಾಜಭವನಕ್ಕೆ ಭೇಟಿಯನ್ನ ಕೊಡಲಿದೆ ಬಿಜೆಪಿ ನಿಯೋಗ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಳ್ಳಾರಿಯಲ್ಲಿ ನಡೀತಲ್ಲ ಘರ್ಷಣೆ ಪ್ರಕರಣ ಸಂಬಂಧ ಆ ಒಂದು ವಿಚಾರವಾಗಿ, ಜೊತೆಗೆ ದ್ವೇಷ ಭಾಷಣ ಬಿಲ್ಗೆ ಅನುಮೋದನೆಯನ್ನ ನೀಡದಂತೆ ಇವತ್ತು ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ನಾಯಕರು ಇಂದು ಮಧ್ಯಾಹ್ನ 12:45ಕ್ಕೆ ರಾಜಭವನಕ್ಕೆ ತೆರಳಿ ದೂರನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ದೂರನ್ನ ಕೊಡ್ತಾ ಇದೆ ಬಿಜೆಪಿ ನಿಯೋಗ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ನಡೆದಂತಹ ಘರ್ಷಣೆ ಸಂಬಂಧ, ಜೊತೆಗೆ ದ್ವೇಷ ಭಾಷಣದ ಬಿಲ್ಗೆ ಅನುಮೋದನೆಯನ್ನ ಕೊಡಬೇಡಿ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ನಿಯೋಗ ರಾಜಭವನಕ್ಕೆ ತೆರಳಿ ದೂರನ್ನ ಕೊಡೋದಕ್ಕೆ ಒಂದು ಕಡೆ ಮುಂದಾಗಿದೆ.